ಇಂಥ ಅನೇಕ ವಿಷಯಗಳನ್ನು ಕಾಂಗ್ರೆಸ್ ಸರ್ಕಾರ ಶುರು ಮಾಡಿತು. ಅಲ್ಲಿ ಒಂದು ಕನ್ವಿಕ್ಷನ್ನ ಕೊರತೆ ಇತ್ತ ಅಂತ. ಈಗ ಪಾಲಿಸಿ ಅಂತ ಬಂದರೆ RTI ಕಾಂಗ್ರೆಸ್ಸು, RTE ಕಾಂಗ್ರೆಸ್ಸು, ಫುಡ್ ಸೆಕ್ಯೂರಿಟಿ ಬಿಲ್ ಕಾಂಗ್ರೆಸ್ಸು, ನೀವು ಹೇಳಿದ್ರಿ ಏನು ಉಚಿತ ಗ್ಯಾಸ್ ಸಿಲಿಂಡರ್ ಕಾಂಗ್ರೆಸ್ಸೇ ಶುರು ಮಾಡಿದ್ದು ಅದನ್ನು. ಆದರೆ ಆ ಕನ್ವಿಕ್ಷನ್ನ ಕೊರತೆ, ಇಂಥದ್ದೊಂದು ಯೋಜನೆ ಮಾಡಿದ್ದೀವಿ, ಇದನ್ನು ಮ್ಯಾಕ್ಸಿಮಮ್ ಜನರಿಗೆ ತಲುಪಿಸಬೇಕು ಅನ್ನುವ ಕನ್ವಿಕ್ಷನ್ನಿನ ಕೊರತೆ ನರೇಂದ್ರ ಮೋದಿ ಅವರ ಸಕ್ಸಸ್. ಒಂದು ನಿಮಿಷ. ಈಗ ನಿಮ್ಮ ಸರ್ಕಾರ ಇದ್ದಾಗಲೂ, ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ UPA ಇದ್ದಾಗಲೂ ಕೂಡ ಬಡವರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಕೊಡುವಂಥದ್ದು ಒಂದು ಯೋಜನೆ ಇತ್ತು. ಇಲ್ಲ ಇತ್ತು. ನಮ್ಮಲ್ಲಿ ಯೋಜನೆ ಏನಿದೆ ಗೊತ್ತಾ, ಎಲ್ಲರಿಗೂ ಕೂಡ ಸಬ್ಸಿಡೈಸ್ ಗ್ಯಾಸ್ ಸಿಲಿಂಡರ್ ಇತ್ತು. ಒಂದು ನಿಮಿಷ ಕೇಳ್ಕೊಳ್ಳಿ. ಬಡವರು ಶ್ರೀಮಂತರಂತ ಇರಲಿಲ್ಲ, ಎಲ್ರಿಗೂ ಕೂಡ ಸಬ್ಸಿಡೈಸ್ ಗ್ಯಾಸ್ ಸಿಲಿಂಡರ್ ಹೋಗ್ತಾ ಇತ್ತು. ಮೋದಿಯವರು ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ತೆಗೆದಾಕ್ಬಿಟ್ಟು ಆಮೇಲೆ ಇಷ್ಟು ವರ್ಷಕ್ಕೆ ಇಷ್ಟು ಸಿಲಿಂಡರ್ ಅಂತ ಮಾಡಿ, ಅದರಲ್ಲಿ ಕೆಲವ್ರಿಗೆ ಇನ್ನು ಉಳಿದು ಯಾರು ಬಡವರಿದ್ದಾರೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದರೆ ಅವರು ದುಡ್ಡು ಕೊಟ್ಬಿಟ್ಟು ಗ್ಯಾಸ್ ಸಿಲಿಂಡರ್ ತೊಗೋಬೇಕು, ಆಮೇಲೆ ಅವ್ರ ಅಕೌಂಟಿಗೆ ಬರಬೇಕು. ಅದರ ನಾವಿದ್ದಾಗ ನಿಮಗೂ ಕೂಡ ಸಬ್ಸಿಡೈಸ್ ಸಿಲಿಂಡರ್ ಇತ್ತು. ಮೋದಿಯವ್ರು ಬಂದ ಮೇಲೆ ಎಲ್ಲರದ್ದು ಪ್ರೈಸ್ ಸಿಲಿಂಡರ್ ಬೆಲೆನೂ ಕೂಡ ಜಾಸ್ತಿ ಆಗೋಯ್ತು. ನಾವಿದ್ದಾಗ 500 ರೂಪಾಯಿ 500 ರೂಪಾಯಿ ಚಿಲ್ಲರೆ ಇತ್ತು, 480 ಇತ್ತು. ಇವ್ರು ಬಂದು ಈಗ 900-1000 ರೂಪಾಯಿ ಮೇಲೆ ಹೋಗಿದೆ. ಸೊ ಬೆನಿಫಿಟ್ ಭಾಳ ಜನರಿಗೆ ಕಡಿಮೆ ಆಯಿತು, ಹೊರೆ ಎಲ್ರಿಗೂ ಆಯ್ತು. ಸಮಸ್ಯೆ ಏನು ಅಂದ್ರೆ, ಸೊ ದಟ್ ಇಸ್ ದ ರಿಯಾಲಿಟಿ. ದಿನೇಶ್ ಗುಂಡ್ರೆ, ಒಂದು ಆನೆಸ್ಟ್ ಅಬ್ಸರ್ವೇಷನ್ ಅನ್ನು ಪೂರ್ತಿಯಾಗಿ ತಾವು ಕೇಳಿಸ್ಕೊಳ್ಳುತ್ತಾ ರಿಯಾಲಿಟಿ. ಒಂದು ಆನೆಸ್ಟ್ ಅಬ್ಸರ್ವೇಷನ್ ಅನ್ನು ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. RTI ಪಾಲಿಸಿ ಇಡೀ ದೇಶದ ತಗೊಂಡ್ಬಂದವ್ರು ನಾವು. ಅದನ್ನೇ ನಾನು ಹೇಳಿದೆ. ನಾವಿದ್ದಾಗ ಅದಕ್ಕೆ ನಿಜವಾದಂಥ ಶಕ್ತಿನೂ ಕೂಡ ಇತ್ತು. ಇವತ್ತು ದೇಶದಲ್ಲಿ ಇನ್ಫಾರ್ಮೇಷನ್ ಕಮಿಷನರ್ ಇಲ್ಲ. RTIನ ಸಂಪೂರ್ಣವಾಗಿ ಅದನ್ನು ಇವತ್ತಿನ ದಿವಸ ಫ್ಲಾಪ್ ಮಾಡಿ ಇಟ್ಬಿಟ್ಟಿದ್ದಾರೆ ಮೋದಿಯವ್ರು ಬಂದ ಮೇಲೆ. ಯಾವ RTIಯಲ್ಲೂ ಕೂಡ ನಿಮಗೆ ಉತ್ತರಗಳು ಸರಿಯಾಗಿ ಕೊಡೋದಿಲ್ಲ. RTI ಕಮಿಷನರ್ಗಳು ಅಪಾಯಿಂಟ್ ಮಾಡಿಲ್ಲ. RTI ಇದೆಯೋ ಇಲ್ವೋ ಅಂತ ಇವತ್ತು ಆಗೋಗಿದೆ. ನಾವಿದ್ದಾಗ RTI ಮುಖಾಂತರ ಅನೇಕ ಭ್ರಷ್ಟಾಚಾರಗಳು ಹೊರಗೆ ಬಂತು. ನಾವು ಮಾಡಿದ್ದೇ ಅದಕ್ಕೋಸ್ಕರ. ಇವಾಗ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. RTI ಎಲ್ಲಿದೆ ಈಗ? ನೀವು ಮತ್ತೆ ಫುಡ್ ಸೆಕ್ಯೂರಿಟಿ. ಒಂದು ಕ್ವಶನ್ ಕೇಳಿಸ್ಕೊಂಬಿಡಿ, ಒಂದು ನಿಮಿಷ. ಮೋದಿ ಅವರು ಅಪ್ರಿಷಿಯೇಟ್ ಮಾಡ್ತೀನಿ. ಮೋದಿ ಅವರು ಮಾರ್ಕೆಟಿಂಗ್ ಸ್ಕಿಲ್ಸ್ ಇದೆ, ಅವ್ರ ಇಡೀ ವ್ಯವಸ್ಥೆ. ಮೋದಿ ಅವರು ಎಲ್ಲಿ ಕೂತ್ಕೊಳ್ತಾರೆ, ಯಾವ ಬಟ್ಟೆ ಹಾಕೊಳ್ತಾರೆ, ಯಾರಿಗೆ ವಿಶ್ ಮಾಡ್ತಾರೆ, ಯಾರಿಗೆ ಮಾತಾಡ್ತಾರೆ, ಏನು ಮೆಸೇಜ್ ಹೋಗಬೇಕು, ಯಾರು ಏನು ಹೇಳಬೇಕು, ಎಲ್ಲವೂ ಕೂಡ ಮಾನಿಟರ್ಡ್. ನಿಮ್ಗೆ ಅವ್ರು ಮೋದಿಯವ್ರ ಜೊತೆ ಈ ಥರ ಕೂತ್ಕೊಂಡು ನೀವು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ನೀವು ಏನು ಪ್ರಶ್ನೆ ಕೇಳಬೇಕು ಅಂತ ಮೊದಲೇ ನಿಮ್ಗೆ ಹೇಳಿರ್ತಾರೆ. ಆ ಪ್ರಶ್ನೆ ಕೇಳಿದ್ರೆ ಮಾತ್ರ ನಿಮ್ಮ ಜೊತೆ ಕೂತ್ಕೊಳ್ತಾರೆ. ಮತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸೇ ಅವರು ಪ್ರೈಮ್ ಮಿನಿಸ್ಟರ್ ಮೇಲೆ ಮಾಡೇ ಇಲ್ಲ, ಆಯ್ತಾ? ಸೊ ಅವ್ರದ್ದು ಎವ್ರಿಥಿಂಗ್ ಇಸ್ ಮ್ಯಾನೇಜ್ಡ್, ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್. ಏನು ಮೆಸೇಜ್ ಹೋಗಬೇಕು, ಯಾವ ಥರ ಹೋಗಬೇಕು, ಹೆಂಗಿರಬೇಕು ಅಂತ ಹೇಳಿ ಇಟ್ಸ್ ಆಲ್ ಕಂಟ್ರೋಲ್ಡ್. ಮನಮೋಹನ್ ಸಿಂಗ್ ಜೊತೆ ಆ ಥರ ನೀವು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ, ಬೇರೆ ಯಾವ ಪ್ರೈಮ್ ಮಿನಿಸ್ಟರ್ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಇವರು ಡಿಫ್ರೆಂಟ್ ಪರ್ಸನಾಲಿಟಿ. ಇವರು ಏನಂತ ಹೇಳಿದ್ರೆ ಈಸ್ ಅನ್ ಅಥಾರಿಟೇರಿಯನ್. ಎಲ್ಲ ನನ್ನ ಹಿಡಿತದಲ್ಲಿ ಇರಬೇಕು. ಒಬ್ಬ ಮಂತ್ರಿನೂ ಕೂಡ ಪಾಪ ಅಲ್ಲಿ ಏನು ಕೇಂದ್ರ ಸಚಿವರುಗಳು ಕೂಡ ಅಲ್ಲಿ ಏನು ಅವ್ರದ್ದೇನು ಪವರ್ಸೇ ಇಲ್ಲ. ಎಲ್ಲ ಪ್ರೈಮ್ ಮಿನಿಸ್ಟರ್ ಕಚೇರಿ ಕಂಟ್ರೋಲ್ ಮಾಡ್ತಾ ಇದೆ. ಮಂತ್ರಿಗಳು ಸುಮ್ಮನೆ ನಾಮಕಾವಾಸ್ತೆ ಮಂತ್ರಿಗಳಷ್ಟೇ. ಎಲ್ಲ PMO ಕಂಟ್ರೋಲ್ ಮಾಡ್ತದೆ, ಅವ್ರು ಹೇಳಿದ ಪ್ರಕಾರ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.